ಪ್ರಾಣಿಗಳು ಹಳ್ಳಿಗಳಿಗೆ ಬರ್ತವೆ. ಹೇಮಾವತಿಯಿಂದ ಮದ್ಗಿರಿ ಬರ್ತಾ ಇದೆ, ಕುಡಿಯೋ ನೀರಿಗೆ ಸಿದ್ದಾಪುರ ಕೆರೆಗೆ ಬರ್ತಾ ಇದ್ದಾರೆ. ಅದು ಕೂಡ ಹೇಮಾವತಿಯಿಂದ ಬರ್ತದೆ. ಲಕ್ಕಬಳ್ಳಿ ಭದ್ರಾ ಡ್ಯಾಮ್ ಅಂತ ಹೇಳೋದು ಎಲ್ಲ ಡ್ಯಾಮ್ಗಳಲ್ಲೂ ಕೂಡ 40ರಿಂದ 50% ಬರೀ ಹೂ ತುಂಬಿ ಬೆಂಕಿ ಬಿದ್ದರೆ ಅದರಲ್ಲಿರ್ತಕ್ಕಂಥ ಗಿಡ ಮರಗಳು ಹಾಳಾಗ್ತವೆ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತದೆ, ಮತ್ತೆ ನಮಗೆ ಅದು ಭೂಮಿ ಸವಕಳಿಯಾಗಿ ಕುಡಿಯೋ ನೀರಿಗೆ ತೊಂದರೆ ಆಗ್ತದೆ. ಅಪಾಯ ನಮ್ಮಲ್ಲಿ ಬಹಳಷ್ಟು ಬೆಂಕಿ. ಡಿವಿಹಳ್ಳಿ ಶಾಲೆಯ 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಸೋದನಹಳ್ಳಿ ಹೈಸ್ಕೂಲ್ ಶಾಲೆಯ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ತಿಮ್ಲಾಪುರ ಅಭಯಾರಣ್ಯಕ್ಕೆ ಬಂದಿದ್ದಾರೆ. ಅವರು ಎಕೋ ಕ್ಲಬ್ನಿಂದ ತಿಮ್ಲಾಪುರ ಅಭಯಾರಣ್ಯಕ್ಕೆ ಮಕ್ಕಳಿಗೆ ಅರಣ್ಯದ ಬಗ್ಗೆ ಅರಿವನ್ನು ಮೂಡಿಸೋಕ್ಕೆ ನಿಟ್ಟಿನಲ್ಲಿ ನಮ್ಮ ತಿಮ್ಲಾಪುರ ಅಭಯಾರಣ್ಯಕ್ಕೆ ಬಂದಿರೋದು ಕೂಡ ಸಂತೋಷದಾಯಕ. ಈ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಕಾಡಿಗೆ ಬೆಂಕಿ ಬಿದ್ದರೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದ್ರ ಮೂಲಕ ಪ್ರಾತ್ಯಕ್ಷಿಕೆ ಮೂಲಕ ಅವರಿಗೆ ತಿಳುವಳಿಕೆ ಮಾಡೋ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನ ಪಡ್ತಾ ಇದ್ದೀವಿ. ಮಕ್ಕಳೆಲ್ಲರೂ ಕೂಡ ಆಸಕ್ತಿದಾಯಕವಾಗಿ ಬೆಳಗ್ಗೆಯಿಂದನೂ ಕೂಡ ಇಲ್ಲಿರ್ತಕ್ಕಂಥ ಗಿಡ ಮರಗಳ ಪರಿಚಯವನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಈ ಕಾಡು ಎಲೆ ಉದುರುವ ಕಾಡು ಆಗಿದ್ದರಿಂದ ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಎಲೆಯನ್ನು ಉದುರಿಸುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ಕೂಡ ಒಣಗಿ ನಿಂತಿರೋದ್ರಿಂದ ಏನಾದರೂ ಅಕಸ್ಮಾತ್ ಯಾರಾದರೂ ಬೆಂಕಿ ಹಚ್ಚಿದರೆ ಆ ಬೆಂಕಿಯಿಂದ ಭಾಳಷ್ಟು ದುಷ್ಪರಿಣಾಮಗಳಾಗ್ತವೆ. ಉದಾಹರಣೆಗೆ ಗಿಡ ಮರಗಳು ಭಾಳ ನಾಶ ಆಗ್ತವೆ, ಮತ್ತು ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಕೂಡ ನಾಶ ಆಗ್ತದೆ. ಇದರಿಂದ ಭೂಮಿ ಸವಕಳಿ ಆಗ್ತದೆ. ಭೂಮಿ ಸವಕಳಿ ಆಗೋದ್ರಿಂದ ಅಂತರ್ಜಲ ಮಟ್ಟ ಇಂಗುತ್ತೆ. ಅಂತರ್ಜಲ ಮಟ್ಟ ನಾಶ ಆಗೋದ್ರಿಂದ ಸುತ್ತಮುತ್ತ ಜನಗಳಿಗೆ ಕುಡಿಯೋ ನೀರಿಗೆ ತೊಂದರೆ ಆಗ್ತದೆ ಅನ್ನೋದ್ರ ಮುಖಾಂತರ ಮಕ್ಕಳಿಗೆ ತಿಳುವಳಿಕೆಯನ್ನು ಮೂಡಿಸಿದ್ದೀವಿ. ಮತ್ತು ಮಕ್ಕಳು ಕೂಡ ಇವರೆಲ್ಲ ಹೋಗಿ ಊರಿಗೆ ಆ ಗ್ರಾಮಸ್ಥರಿಗೆ ತಂದೆ ತಾಯಿಗಳಿಗೂ ಕೂಡ ತಿಳುವಳಿಕೆ ಮೂಡಿಸಿ ಕಾಡಿಗೆ ಬೆಂಕಿ ಬೀಳೋದನ್ನ ತಡೆಗಟ್ಟ ನೀಡಲಿ ಸಹಕರಿಸಲಿ ಅಂತೇಳಿ ಎಲ್ಲರನ್ನೂ ಕೂಡ ಕೇಳ್ಕೊಂಡಿದ್ದೀವಿ. ನನ್ನ ಹೆಸರು ಚಂದನ್. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ನಾನು GHS ಸೋದನಹಳ್ಳಿಯಿಂದ ಬಂದಿದ್ದೀನಿ. ಈ ಕಾಡು ನಾಶ ಆಗೋದ್ರಿಂದ ಕಾಡು ನಾಶ ಆಗಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗ್ಬಿಟ್ಟು ಆಮ್ಲಜನಕ ಸಿಗದೆ ಇರೋಂಗೆ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾದಾಗ ಭೂಮಿಲಿ ಜಾಗತಿಕ ತಾಪಮಾನ ಆಗುತ್ತೆ. ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗಿ ಮೇಲೆ ಓಝೋನ್ ತೂತ ಬೀಳುತ್ತೆ. ಇದರಿಂದ ಜನರಿಗೆ ಹೆಚ್ಚಿನ ತಾಪಮಾನ ಆಗಿ ಜನರು ಕಾಯಿಲೆಗೆ ಬೀಳ್ತಾರೆ. ಮತ್ತು ಕಾಡುಗಳನ್ನ ರಕ್ಷಿಸೋದ್ರಿಂದ ಪ್ರಾಣಿಗಳು ಉಳಿತವೆ. ಕಾಡನ್ನ ರಕ್ಷಿಸಬೇಕು. ಕಾಡು ಏನಾದರೂ ನಾಶ ಆದರೆ ಕಾಡಿನಾಗಿರೋ ಪ್ರಾಣಿಗಳೆಲ್ಲ ನಾಡಿಗೆ ಬಂದು ಜನರಿಗೆ ತೊಂದರೆ ಮಾಡ್ತವೆ. ಇಷ್ಟು ನಾನು ಹೇಳಕ್ಕೆ ನನಗೆ ಅವಕಾಶ ಕೊಡ್ತೀನಿ. ಧನ್ಯವಾದ. ಸರ್ಕಾರಿ ಹಿರಿಯ ಪ್ರೌಢಶಾಲೆಯಿಂದ ಡಿವಿಹಳ್ಳಿಯಿಂದ ಬಂದಿದ್ದೀವಿ. ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ಗಿಡ ಮರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನಾನು ಇಲ್ಲಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ಆಗಿನ ಬ್ರಿಟಿಷರು ಅಡುಗೆ ಮನೆಗಳನ್ನೆಲ್ಲ ತೋರಿಸಿದ್ರು. ಮತ್ತು ಎಷ್ಟೋ ಗಿಡಗಳನ್ನ ಹೆಸರು ಗೊತ್ತಿರಲಿಲ್ಲ, ಅವನ್ನೆಲ್ಲ ತಿಳ್ಕೊಂಡ್ವಿ. ಮತ್ತು ಯಾವ್ಯಾವ ಪ್ರಾಣಿ ಬರ್ತವೆ, ಆದರೂ ಅವೆಲ್ಲಲ್ಲಿ ಕಾಡಿಗೆ ಬೆಂಕಿ ಬಿದ್ದಾಗ ಹೆಂಗೆ ರಿಯಾಕ್ಟ್ ಮಾಡ್ತವೆ, ಮತ್ತು ಅವ್ರಿಗೆ ಹೇಗೆ ಆರಿಸೋಕ್ಕಾಗಲ್ಲ ಅಂತಲೂ ತಿಳಿಸ್ಕೊಟ್ರು. ಮತ್ತು ಬೆಂಕಿ ಬಿದ್ದಾಗ ಹೇಗೆ ಆರಿಸ್ತಾರೆ ಮಿಷಿನ್ ಎಲ್ಲ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ರು. ಮತ್ತು ಮಿಷನ್ ಹೆಸರು ಗ್ಲೋಬಲ್ ಹೇರ್ ಅಂತ, ಅದನ್ನು ತೋರಿಸಿ ಬೆಂಕಿ ಬಿದ್ದಾಗ ಹೇಗೆ ಆರಿಸೋದು ಅಂತ ಹೇಳಿದ್ರು. ಮತ್ತು ಪ್ರಾಣಿಗಳು ಕಾಡಿಂದ ನಾಡಿಗೆ ಯಾಕೆ ಬರ್ತಿದ್ದಾವೆ ಅಂತಂದರೆ, ಈಗೆಲ್ಲ ಬೇಸಿಗೆಗೆ ಗಿಡ ಮರಗಳೆಲ್ಲ ಒಣಗಿ ಅದೆಲ್ಲ ಕಾಡ್ಗಿಚ್ಚು ಹತ್ಕೊಂಡು ಪ್ರಾಣಿಗಳೆಲ್ಲ ನಾಡಿಗೆ ಬರ್ತವೆ. ಮತ್ತು ನಾಡಿಗೆ ಬಂದರೆ ಪ್ರಾಣಿಗಳು ನಮಗೆಲ್ಲ ಜನಗಳಿಗೆ ತೊಂದರೆ ಆಗುತ್ತೆ. ಇಷ್ಟೇ.